ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾನು ದಿನೇಶ್ ವಾದೇನಹಳ್ಳಿ. ಸ್ನೇಹಿತರೆ, ಇವತ್ತು RCB ಹಾಗೂ ಲಕ್ನೋ ನಡುವಿನ IPL ಕೊನೆಯ ಲೀಗ್ ಪಂದ್ಯ ನಡೀತಾ ಇದೆ. ಇವತ್ತಿನ ಪಂದ್ಯ RCB ಪಾಲಿಗೆ ಬಹಳ ಮಹತ್ವದ ಪಂದ್ಯ ಅಂದ್ರೂ ತಪ್ಪಿಲ್ಲ. ಯಾಕೆಂದ್ರೆ ಇವತ್ತು RCB ಗೆದ್ರೆ ಕ್ವಾಲಿಫೈಯರ್ 1ರಲ್ಲಿ ಪಂಜಾಬ್ ತಂಡವನ್ನ ಎದುರಿಸಲಿದೆ. ಒಂದು ವೇಳೆ ಸೋತಿದ್ದೇ ಆದಲ್ಲಿ ಎಲಿಮಿನೇಟರ್ನಲ್ಲಿ ಮುಂಬೈ ಇಂಡಿಯನ್ಸ್ನ ಎದುರಿಸಲಿದೆ. ಸೊ ಹಾಗಾಗಿ ಇದು RCB ಪಾಲಿಗೆ ಬಹಳ ಮಹತ್ವಪೂರ್ಣವಾದಂತಹ ಪಂದ್ಯ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಈ ಮಹತ್ವದ ಪಂದ್ಯವನ್ನ ಗೆದ್ದು RCB ಟಾಪ್ 2ನಲ್ಲಿ ಈ ಲೀಗ್ನ ಪೂರ್ಣಗೊಳಿಸಬೇಕೆಂಬುದು ಎಲ್ಲ ಅಭಿಮಾನಿಗಳ ಒಂದು ಆಸೆಯಾಗಿದೆ. ಸೊ ಹಾಗಾದ್ರೆ ಈ ಕ್ರೂಷಿಯಲ್ ಪಂದ್ಯಕ್ಕೆ RCB ತಂಡದ ಪ್ಲೇಯಿಂಗ್ 11 ಬಗ್ಗೆ ನಾನು ಮಾತಾಡೋದಾದ್ರೆ, ಖಂಡಿತವಾಗಿ ಸ್ನೇಹಿತರೆ, ನಾನು ಈ ತಂಡದಲ್ಲಿ ಅಂದ್ರೆ ಕಳೆದ ಪಂದ್ಯದಲ್ಲಿ 3 ಬದಲಾವಣೆಗಳನ್ನ ನಾನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಲುಂಗಿ ಎಂಗಡಿ ಅವರು ನ್ಯಾಷನಲ್ ಡ್ಯೂಟಿಗೆ ಈಗಾಗಲೇ ಸೌತ್ ಆಫ್ರಿಕಾ ತೆರಳಿದ್ದಾರೆ. ಸೊ ಅವರ ಸ್ಥಾನಕ್ಕೆ ನಾನು ಜೋಶ್ ಹೆಜಲ್ವುಡ್ ಬದಲಾಗಿ ನುಮಾನ್ ತುಷಾರ ಅವ್ರನ್ನ ಕರ್ತಾ ಇದ್ದೀನಿ. ಯಾಕಪ್ಪ ನುಮಾನ್ ತುಷಾರ ಅವರು ಅಂತ ಅನ್ನೋದಾದ್ರೆ, ಜೋಶ್ ಹೆಜಲ್ವುಡ್ ಅವರು ಫಿಟ್ ಆಗಿದ್ದಾರೆ ಸ್ನೇಹಿತರೆ, ಎರಡು ಮಾತಿಲ್ಲ. ಜೋಶ್ ಹೆಜಲ್ವುಡ್ ಅವರು ಕಡೆಗಿಳಿಯುವುದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಆದರೆ ನನ್ನ ಪ್ರಕಾರ ಜೋಶ್ ಹೆಜಲ್ವುಡ್ ಅವರಿಗೆ ಈ ಪಂದ್ಯಕ್ಕೆ ರೆಸ್ಟ್ ನ ಕೊಡಬೇಕು ಅನ್ನೋದು ನನ್ನ ಒಂದು ವಾದ. ಅದು ನಾನು ಒಪ್ಕೊಳ್ತೀನಿ, ಇದು ಮಹತ್ವಪೂರ್ಣ ಪಂದ್ಯ, ಇಲ್ಲಿ ಜೋಶ್ ಹೆಜಲ್ವುಡ್ ಆಡ್ಲೇಬೇಕು ಅನ್ನೋದು. ಖಂಡಿತವಾಗಿಯೂ ನಾನು ಮಹತ್ವಪೂರ್ಣವಾದ ಪಂದ್ಯಕ್ಕೆ ಅಂತಾನೆ ಜೋಶ್ ಹೆಜಲ್ವುಡ್ ಅವ್ರನ್ನ ತಂಡದಿಂದ ಕೈ ಬಿಡ್ತಾ ಇದ್ದೀನಿ. ಕಾರಣ ಎಷ್ಟನೇ ಸ್ನೇಹಿತರೆ, ಇದೀಗ ತಾನು ಇಂಜುರಿಯಿಂದ ಹೊರಬಂದಿದ್ದಾರೆ ಮತ್ತು ಅವರಿಗೆ ಇನ್ನ ಒಂದು 2 ದಿನಗಳು ರೆಸ್ಟ್ ನ ಅವಶ್ಯಕತೆ ಇದ್ದು, ಆ ರೆಸ್ಟ್ ನ ನೀಡಿದ್ರೆ ಪ್ಲೇ ಆಫ್ಗೆ ಅವರು ಸಂಪೂರ್ಣವಾಗಿ ಫಿಟ್ ಆಗ್ತಾರೆ ಅನ್ನೋದು ನನ್ನ ವಾದ. ಮತ್ತೊಂದು ವಾದ ಏನಂದ್ರೆ, ನಿಮಗೆ ಗೊತ್ತಿರುವಂತೆ LSGಯಲ್ಲಿ ಪ್ರಮುಖವಾಗಿ 3 ಬ್ಯಾಟರ್ಗಳು ಅತ್ಯುತ್ತಮ ಪರ್ಫಾರ್ಮೆನ್ಸ್ ನ ನೀಡ್ತಾ ಇದ್ದಾರೆ. ಅದರಲ್ಲಿ ಮಿಚೆಲ್ ಮಾರ್ಷ್ ಇರಬಹುದು, ಅಥವಾ ವೆಸ್ಟ್ ಇಂಡೀಸ್ ನ ದೈತ್ಯ ಅಂತ ಕರೆಸಿಕೊಳ್ಳುವಂತಹ ಪೂರನ್ ಅವರು ಇರ್ಬೋದು. ಇಬ್ಬರನ್ನ ಕಡಿವಾಣ ಹಾಕೋದು RCB ತಂಡಕ್ಕೆ ದೊಡ್ಡ ಚಾಲೆಂಜ್ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅದು ಎಸ್ಪೆಷಲಿ ಬೌಲಿಂಗ್ ವಿಭಾಗಕ್ಕೆ ದೊಡ್ಡ ತಲೆನೋವಾಗಿ ಇವರಿಬ್ರು ಕಾಣಸಿಗ್ತಾರೆ. ಈಗ ಇರಬೇಕಾದ್ರೆ ಮೊದಲೇ ಕೇಳಿ ಜೋಶ್ ಹೆಜಲ್ವುಡ್ ಬೌನ್ಸರ್ಗೆ ಹೆಸರುವಾಸಿ. ಸೊ ಆದರೆ ಇದಕ್ಕೆ ತದ್ವಿರುದ್ಧವಂತೆ ಪೂರನ್ ಅವರು ಇರ್ಬೋದು, ಮಿಚೆಲ್ ಮಾರ್ಷ್ ಅವರು ಇರ್ಬೋದು, ಬೌನ್ಸರ್ಗಳಿಗೆ ಅತ್ಯುತ್ತಮವಾಗಿ ಆಟವಾಡುವಂತಹ ಆಟಗಾರರು ಇವರಿಬ್ರು ಆಟಗಾರರು. ಈ ಇಬ್ಬರ ವಿಕೆಟ್ಗೋಸ್ಕರ ನಾನು ಜೋಶ್ ಹೆಜಲ್ವುಡ್ ಬದಲಾಗಿ ನುಮಾನ್ ತುಷಾರ ಅವರನ್ನ ತಂಡದಲ್ಲಿ ಆಯ್ಕೆ ಮಾಡ್ಕೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಎಷ್ಟೇ ಸ್ನೇಹಿತರೆ, ನುಮಾನ್ ತುಷಾರ ಜೂನಿಯರ್ ಮಾಲಿಂಗ ಅಂತಾನೆ ಹೆಸರು ಪಡೆದಿರುವಂತಹ ಆಟಗಾರ. ಅವರಲ್ಲಿ ಅತ್ಯುತ್ತಮ ಸ್ಲಿಂಗ್ ಬೌಲಿಂಗ್ ಮತ್ತು ಯಾರ್ಕರ್ಗೆ ಸ್ಪೆಷಲಿಸ್ಟ್ ಆಗಿರುವಂತಹ ನುಮಾನ್ ತುಷಾರ ಅವರು ತಂಡದಲ್ಲಿದ್ರೆ ಈ ಇಬ್ಬರು ದೈತ್ಯರನ್ನ ಕಟ್ಟಿ ಹಾಕುವಲ್ಲಿ 2 ಮಾತಿಲ್ಲ ಅನ್ನೋದು ನನ್ನ ವಾದ. ಇನ್ನು 2ನೇ ಬದಲಾವಣೆ ಯಾವುದು ಅಂದ್ರೆ, ಅದು ನಾನು ಸುಯೇಶ್ ಶರ್ಮಾ ಬದಲಾಗಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ತಂಡದಲ್ಲಿ ಕರೆತರ್ತೀನಿ. ಸ್ವಪ್ನಿಲ್ ಸಿಂಗ್ ನಾನು ಯಾಕೆ ಪ್ಲೇಯಿಂಗ್ 11 ಅಲ್ಲಿ ತರ್ತೀನಿ ಅಂದ್ರೆ, LSG ತಂಡದಲ್ಲಿ ನಿಮಗೆ ಗೊತ್ತಿರುವಂತೆ 3 ಜನ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಳಿದ್ದಾರೆ. ಯಾವುದೇ ಒಬ್ಬ ರೈಟ್ ಹ್ಯಾಂಡ್ ಸ್ಪಿನ್ ಬೌಲರ್ಗೆ ಲೆಫ್ಟ್ ಹ್ಯಾಂಡರ್ಗೆ ಬೌಲಿಂಗ್ ಮಾಡೋದು ತುಂಬಾನೇ ಕಷ್ಟ ಅಂತ ಅಂದ್ರೂ ತಪ್ಪಿಲ್ಲ. ಸೊ ಹಾಗಾಗಿ ನಾನು ಈ 3ರನ್ನ ಕಟ್ಟಿ ಹಾಕಲು ನಾನು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆದಂತಹ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಕರ್ತಾ ಇದ್ದೀನಿ. ಸ್ವಪ್ನಿಲ್ ಸಿಂಗ್ ಅವರು ನಿಮ್ಗೆ ಗೊತ್ತಿರುವಂತೆ ಕಳೆದ ಸೀಸನ್ ನಲ್ಲಿ RCB ತಂಡದ ಅದೃಷ್ಟವೆಂದ್ರೆ ತಪ್ಪಾಗಲಿಕ್ಕಿಲ್ಲ, ಆ ರೀತಿಯ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕಳೆದ ಸೀಸನ್ ನಲ್ಲಿ RCB ತಂಡ ಸೋತು ಸುಣ್ಣವಾಗಿದ್ದಂತಹ ತಂಡಕ್ಕೆ ಸ್ವಪ್ನಿಲ್ ಸಿಂಗ್ ಎಂಟ್ರಿ ಅದೃಷ್ಟವನ್ನೇ ತಂದು ಕೊಡ್ತು. ಅಲ್ಲಿಂದ RCB ತಂಡ ತಿರುಗಿ ನೋಡಿದ ಇತಿಹಾಸ ಕೂಡ ಇಲ್ಲ, ಪ್ಲೇ ಆಫ್ ಹಂತವನ್ನ ತಲುಪ್ತು. 0.2% ಅವಕಾಶ ಇದ್ದಂತ RCB ತಂಡ ಪ್ಲೇ ಆಫ್ ನ ತಲುಪಿದೆ ಅಂದ್ರೆ ಅದರಲ್ಲಿ ಸ್ವಪ್ನಿಲ್ ಸಿಂಗ್ ಅವರ ಬೌಲಿಂಗ್ ಪ್ರದರ್ಶನವೂ ಕೂಡ ಒಂದು ಮಹತ್ವದ ವಿಷಯವಾಗಿತ್ತು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ಸುಯೇಶ್ ಶರ್ಮಾ ಬದಲಿಗೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಪ್ಲೇಯಿಂಗ್ 11 ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಸೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಹತ್ವದ ಬದಲಾವಣೆ ಏನಂದ್ರೆ ಸ್ನೇಹಿತರೆ, ಅದು ಮಯಾಂಕ್ ಅಗರ್ವಾಲ್ ಬದಲಿಗೆ ಸ್ವಸ್ತಿಕ್ ಚಿಕಾರ ಅವ್ರನ್ನ ನಾನು ಪ್ಲೇಯಿಂಗ್ 11 ಅಲ್ಲಿ ಆಡ್ಸೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸ್ನೇಹಿತರೆ, ನೀವು ಹೇಳ್ಬೋದು ಮಯಾಂಕ್ ಅಗರ್ವಾಲ್ಗೂ ಹಾಗೂ ಸ್ವಸ್ತಿಕ್ ಚಿಕಾರ ಅವ್ರಿಗೂ ಒಂದೇನಾ ಅಂತ ಕೇಳೋದಾದ್ರೆ, ಖಂಡಿತವಾಗಿಯೂ ನಾನು ಅವರಿಬ್ಬರಲ್ಲಿ ಹೋಲಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮಾಡ್ತಿಲ್ಲ ಸ್ನೇಹಿತರೆ. T20ಯಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಅನ್ನೋದಕ್ಕೆ ಹೇಳಿ ಮಾಡಿಸಿದಂತ ಆಟಗಾರ ಮಯಾಂಕ್ ಅಗರ್ವಾಲ್, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. RCB ತಂಡದ ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನ ಕೂಡ ನಾವು ಸ್ಟ್ರಾಂಗ್ ಮಾಡ್ಕೊಬೇಕಾಗಿದೆ. ಹಾಗಾಗಿ ನಾನು ಈ ಪಂದ್ಯದಲ್ಲಿ ಸ್ವಸ್ತಿಕ್ ಚಿಕಾರ ಅವರಿಗೆ ಚಾನ್ಸ್ ಕೊಡ್ಲೇಬೇಕು ಅನ್ನೋದು ನನ್ನ ವಾದ. ಸ್ವಸ್ತಿಕ್ ಚಿಕಾರ ಸಾಮಾನ್ಯವಾದ ಆಟಗಾರನೇನು ಅಲ್ಲ ಸ್ನೇಹಿತರೆ, ಕೇವಲ 19 ವರ್ಷಗಳಲ್ಲಿ ಅದ್ಭುತವಾದ ಸಾಧನೆಗಳು ಮಾಡಿರುವಂತಹ ಆಟಗಾರ ಸ್ವಸ್ತಿಕ್ ಚಿಕಾರ. ಉತ್ತರ ಪ್ರದೇಶವನ್ನ ಪ್ರತಿನಿಧಿಸುವಂತಹ ಈ ಆಟಗಾರ ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ ಹೌದು. T20 ಕ್ರಿಕೆಟ್ ನಲ್ಲಿ ಶತಕ ದಾಖಲಿಸಿದಂತಹ ಹಿರಿಮೆ ಕೂಡ ಸ್ವಸ್ತಿಕ್ ಚಿಕಾರ ಅವರ ಹೆಸರಿನಲ್ಲಿದೆ. ಒಟ್ಟಾರೆ ಇವತ್ತಿನ ಪಂದ್ಯದಲ್ಲಿ RCB ತಂಡ ಜಯ ಗಳಿಸಲೇಬೇಕು. ಜಯ ಗಳಿಸಿ ಕ್ವಾಲಿಫೈಯರ್ 1ನಲ್ಲಿ ಪಂಜಾಬ್ ತಂಡವನ್ನ ಎದುರಿಸಲೇಬೇಕು ಅನ್ನೋದು ಎಲ್ಲ ಅಭಿಮಾನಿಗಳ ಒಂದು ಆಸೆಯಾಗಿದೆ ಸ್ನೇಹಿತರೆ.